ಫಸ್ಟ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫಾರ್ ಅನ್ ಇವೆಂಟ್ ಈಸ್ ಇಫ್ ಪಿ ಆಫ್ ಇ ಇಸ್ ಈಕ್ವಲ್ ಟು 0.75. ಓಕೆ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಪಿ ಆಫ್ ಇ ಕೊಟ್ಟಿದ್ದಾರೆ, ಏನು 0.75 ಕೊಟ್ಟಿದ್ದಾರೆ. ಓಕೆ, ದೆನ್ ಪಿ ಆಫ್ ಇ ಡ್ಯಾಶ್ ಕಂಡುಹಿಡಿಬೇಕು. ಓಕೆ, ಸೊ ಪಿ ಆಫ್ ಇ ಡ್ಯಾಶ್ ಫೈಂಡ್ ಮಾಡಬೇಕು. ಓಕೆ, ಸೊ ನಮಗೆ ಫಾರ್ಮುಲಾ ಏನ್ ಗೊತ್ತು, ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1 ಅಂತ ಗೊತ್ತು. ಸೊ ಪಿ ಆಫ್ ಇ ಬಂದ್ಬಿಟ್ಟು 0.75 ಪ್ಲಸ್ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1. ಓಕೆ, ಸೊ ಇವಾಗ ಪಿ ಆಫ್ ಇ ಡ್ಯಾಶ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ 1, ಈ ಪ್ಲಸ್ 0.75 ಹಾಕೋದ್ರೆ ಮೈನಸ್ 0.75 ಆಗುತ್ತೆ. ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1 ಅಲ್ಲಿ 0.75 ಹೋದ್ರೆ 0.25 ಬರುತ್ತೆ. ಸೊ ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಸೆಕೆಂಡ್ ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಪ್ರಾಬಿಲಿಟಿ ಆಫ್ ವಿನ್ನಿಂಗ್ ಎ ಗೇಮ್ ಈಸ್ 3/4. ಓಕೆ, ಸೊ ಪ್ರಾಬಿಲಿಟಿ ಆಫ್ ವಿನ್ನಿಂಗ್ ಎ ಗೇಮ್ ಕೊಟ್ಟಿದ್ದಾರೆ, ಎಷ್ಟು 3/4 ಅಂತ ಕೊಟ್ಟಿದ್ದಾರೆ. ಓಕೆ, ದ ಪ್ರಾಬಿಲಿಟಿ ಆಫ್ ಲೂಸಿಂಗ್ ದ ಸೇಮ್ ಗೇಮ್ ಈಸ್, ಓಕೆ, ಸೊ ನಥಿಂಗ್ ಬಟ್ ಪ್ರಾಬಿಲಿಟಿ ಆಫ್ ಲೂಸಿಂಗ್ ಎ ಗೇಮ್ ಕಂಡುಹಿಡಬೇಕು. ಸೊ ನಮಗೇನ್ ಗೊತ್ತಂದ್ರೆ ಪ್ರಾಬಿಲಿಟಿ ಆಫ್ ವಿನ್ನಿಂಗ್ ಪ್ಲಸ್ ಪ್ರಾಬಿಲಿಟಿ ಆಫ್ ಲೂಸಿಂಗ್ ಬಂದ್ಬಿಟ್ಟು ಎಷ್ಟು 1 ಅಂತ ಗೊತ್ತು. ಪ್ರಾಬಿಲಿಟಿ ಆಫ್ ವಿನ್ನಿಂಗ್ ಏನು 3/4, ಪ್ರಾಬಿಲಿಟಿ ಆಫ್ ಲೂಸಿಂಗ್ ಗೊತ್ತಿಲ್ಲ, ಇಸ್ ಈಕ್ವಲ್ ಟು 1. ಓಕೆ, ಇದನ್ನ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ, ಪ್ರಾಬಿಲಿಟಿ ಆಫ್ ಲೂಸಿಂಗ್ ಇಸ್ ಈಕ್ವಲ್ ಟು 1. ಈ ಪ್ಲಸ್ 3/4 ಹಾಕೋದ್ರೆ ಮೈನಸ್ 3/4. ಸೊ ಪ್ರಾಬಿಲಿಟಿ ಆಫ್ ಲೂಸಿಂಗ್ ಬಂದ್ಬಿಟ್ಟು 1 ಅಲ್ಲಿ 3/4 ಹೋದ್ರೆ ಏನಾಗುತ್ತೆ 1/4 ಬರುತ್ತೆ. ಸೊ ಪ್ರಾಬಿಲಿಟಿ ಆಫ್ ಲೂಸಿಂಗ್ ಬಂದ್ಬಿಟ್ಟು 1/4. ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಥರ್ಡ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ದ ಸಮ್ ಆಫ್ ದ ಪ್ರಾಬಿಲಿಟಿ ಆಫ್ ಆಲ್ ಎಲಿಮೆಂಟರಿ ಇವೆಂಟ್ಸ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಈಸ್. ಸೊ ನಮಗೆ ಏನ್ ಗೊತ್ತು, ಸಮ್ ಆಫ್ ದ ಪ್ರಾಬಿಲಿಟಿ ಅಂದ್ರೆ ನಥಿಂಗ್ ಬಟ್ 1 ಬರುತ್ತೆ. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಫೋರ್ತ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ಇಫ್ ದ ಪ್ರಾಬಿಲಿಟಿ ಆಫ್ ಲೂಸಿಂಗ್ ಎ ಗೇಮ್ ಆಫ್ ಕಬಡ್ಡಿ ಟೀಮ್ ಈಸ್ 0.25. ಓಕೆ, ಪ್ರಾಬಿಲಿಟಿ ಆಫ್ ಲೂಸಿಂಗ್ ಕೊಟ್ಟಿದ್ದಾರೆ, ಎಷ್ಟು 0.25 ಕೊಟ್ಟಿದ್ದಾರೆ. ಓಕೆ, ದೆನ್ ದ ಪ್ರಾಬಿಲಿಟಿ ಆಫ್ ವಿನ್ನಿಂಗ್ ಇನ್ ದ ಸೇಮ್ ಗೇಮ್ ಈಸ್. ಓಕೆ, ಸೊ ನಾವು ಇವಾಗ ಏನ್ ಫೈಂಡ್ ಮಾಡಬೇಕು, ಪ್ರಾಬಿಲಿಟಿ ಆಫ್ ವಿನ್ನಿಂಗ್ ಫೈಂಡ್ ಮಾಡಬೇಕು. ಸೊ ಫಾರ್ಮುಲಾ ಏನ್ ಗೊತ್ತು, ಪ್ರಾಬಿಲಿಟಿ ಆಫ್ ವಿನ್ನಿಂಗ್ ಪ್ಲಸ್ ಪ್ರಾಬಿಲಿಟಿ ಆಫ್ ಲೂಸಿಂಗ್ ಬಂದ್ಬಿಟ್ಟು 1 ಅಂತ ಗೊತ್ತು. ಪ್ರಾಬಿಲಿಟಿ ಆಫ್ ವಿನ್ನಿಂಗ್ ಗೊತ್ತಿಲ್ಲ. ಓಕೆ, ಪ್ರಾಬಿಲಿಟಿ ಆಫ್ ಲೂಸಿಂಗ್ ಬಂದ್ಬಿಟ್ಟು ಏನು 0.25 ಇಸ್ ಈಕ್ವಲ್ ಟು 1. ಓಕೆ, ಈಗ ಪ್ರಾಬಿಲಿಟಿ ಆಫ್ ವಿನ್ನಿಂಗ್ ಇಸ್ ಈಕ್ವಲ್ ಟು 1, ಈ ಪ್ಲಸ್ 0.25 ಹಾಕೋದ್ರೆ ಮೈನಸ್ 0.25. ಪ್ರಾಬಿಲಿಟಿ ಆಫ್ ವಿನ್ನಿಂಗ್ ಬಂದ್ಬಿಟ್ಟು 1 ಅಲ್ಲಿ 0.25 ಹೋದ್ರೆ 0.75 ಬರುತ್ತೆ. ಸೊ ಪ್ರಾಬಿಲಿಟಿ ಆಫ್ ವಿನ್ನಿಂಗ್ ಬಂದ್ಬಿಟ್ಟು 0.75. ಆಪ್ಷನ್ ಬಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಫಿಫ್ತ್ ಕ್ವಶನ್, ದ ಪ್ರಾಬಿಲಿಟಿ ಆಫ್ ಎ ಶೂರ್ ಇವೆಂಟ್ ಈಸ್. ಓಕೆ, ಶೂರ್ ಇವೆಂಟ್ ಅಂದ್ರೆ ಆ ಇವೆಂಟ್ ಆಗೇ ಆಗುತ್ತಂದ್ರೆ ಅದ್ರ ಪ್ರಾಬಿಲಿಟಿ ಏನು 1 ಇರುತ್ತೆ. ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಸಿಕ್ಸ್ತ್ ಕ್ವಶನ್, ದ ಸಮ್ ಆಫ್ ದ ಪ್ರಾಬಿಲಿಟಿ ಆಫ್ ಆಲ್ ದ ಎಲಿಮೆಂಟರಿ ಇವೆಂಟ್ಸ್ ಆಫ್ ಎನ್ ಎಕ್ಸ್ಪೆರಿಮೆಂಟ್ ಈಸ್. ಈ ಕ್ವಶನ್ ಆಲ್ರೆಡಿ ನೋಡಿದ್ವಿ, ಆನ್ಸರ್ ಏನು 1. ಆಪ್ಷನ್ ಡಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಈಗ ಸೆವೆಂತ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ, ಇಫ್ ಎ ಫೇರ್ ಡೈ ಈಸ್ ರೋಲ್ ಟ್ವೈಸ್. ಓಕೆ, 2 ಸರಿ ರೋಲ್ ಮಾಡಿದ್ದಾರೆ, ದೆನ್ ದ ನಂಬರ್ ಆಫ್ ಆಲ್ ದ ಪಾಸಿಬಲ್ ಔಟ್ಕಮ್ಸ್ ಈಸ್. ಓಕೆ, ಈಗ ನೀವೇ ನೋಡ್ರಿ, ಎ ಫೇರ್ ಡೈ ಈಸ್ ರೋಲ್ ಟ್ವೈಸ್, 2 ಸರಿ ರೋಲ್ ಮಾಡಿದ್ದಾರೆ. ಓಕೆ, ಈಗ ಒಂದು ಡೈ ಅಲ್ಲಿ ಓಕೆ ಎಷ್ಟು ಫೇಸ್ ಇರುತ್ತೆ, ಓಕೆ 6 ಫೇಸಸ್ ಇರುತ್ತೆ, 6 ನಂಬರ್ ಇರುತ್ತೆ. ಏನದು 1 2 3 4 5 6. ಓಕೆ, 6 ನಂಬರ್ ಇರ್ತವೆ, ಹೌದಾ? ಸೊ 6 ನಂಬರ್ ಅಂದ್ರೆ 1 ಸರಿ ರೋಲ್ ಮಾಡಿದ್ರೆ ಓಕೆ 6 ಔಟ್ಕಮ್ ಬರುತ್ತೆ. ಅದೇ ನೀವು ಓಕೆ ಇನ್ನೊಂದ್ ಸರಿ ರೋಲ್ ಮಾಡಿದ್ರೆ ಇನ್ನೊಂದ್ 6 ಬರುತ್ತೆ. ಅವಾಗ ನೀವು ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡ್ಬೇಕು. 6 6 ಎಷ್ಟು 36. ಸೊ 36 ಪಾಸಿಬಲ್ ಔಟ್ಕಮ್ ಬರುತ್ತೆ. ಆಪ್ಷನ್ ಸಿ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆನಾ? ಈಗ 8th ಕ್ವಶನ್. ಓಕೆ, 8th ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ, ಇಫ್ ಪಿ ಆಫ್ ಎ ಇಸ್ ಈಕ್ವಲ್ ಟು 2/3. ಓಕೆ, ಸೊ ಪಿ ಆಫ್ ಎ ಕೊಟ್ಟಿದ್ದಾರೆ, ಎಷ್ಟು 2/3 ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವೇನ್ ಫೈಂಡ್ ಮಾಡ್ಬೇಕು, ದೆನ್ ಪಿ ಆಫ್ ಎ ಡ್ಯಾಶ್ ಈಸ್. ಓಕೆ, ಸೊ ನಾವಿವಾಗ ಪಿ ಆಫ್ ಎ ಡ್ಯಾಶ್ ಫೈಂಡ್ ಮಾಡ್ಬೇಕು. ಸೊ ನಮಗೇನ್ ಗೊತ್ತು, ಪಿ ಆಫ್ ಎ ಪ್ಲಸ್
ಪಿ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು 1 ಅಂತ ಗೊತ್ತು. ಪಿ ಆಫ್ ಎ ವ್ಯಾಲ್ಯೂ 2/3 ಪ್ಲಸ್ ಪಿ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು 1. ಓಕೆ, ಈ ಪಿ ಆಫ್ ಎ ಡ್ಯಾಶ್ ಇದನ್ನ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ 1, ಈ ಪ್ಲಸ್ 2/3 ಹಾಕೊಡೋದ್ರೆ ಮೈನಸ್ 2/3. ಇಲ್ಲಿ ಏನಿಲ್ಲ ಅಂದ್ರೆ 1 3 ಎಲ್ಸಿಎಂ ತಗೊಂಡ್ರೆ 3ನೇ ಬರುತ್ತೆ. ಈಗ ಫಸ್ಟ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. 1/1 ಇಂಟು 3 ಬರುತ್ತೆ. ಮೈನಸ್ ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಕೂಡ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. 3 ಕ್ಯಾನ್ಸಲ್ ಆಯ್ತು. 2 1 ಜಾ 2. ಓಕೆ, ಸೊ 3 ಅಲ್ಲಿ 2 ಹೋದ್ರೆ 1/3. ಸೊ ಪಿ ಆಫ್ ಎ ಡ್ಯಾಶ್ ಬಂದ್ಬಿಟ್ಟು 1/3. ಓಕೆ, ಸೊ ಆಪ್ಷನ್ ಎ ಬಂದ್ಬಿಟ್ಟು ರೈಟ್ ಆನ್ಸರ್. ಫಸ್ಟ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ಎ ಫೇರ್ ಕಾಯಿನ್ ಈಸ್ ಟಾಸ್ಡ್ ಒನ್ಸ್ ದೆನ್ ರೈಟ್ ದ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್. ಓಕೆ, ಸೊ ಅವ್ರ ಕಾಯಿನ್ ನ ಎಷ್ಟು ಸರಿ ಟಾಸ್ ಮಾಡ್ತಾ ಇದಾರೆ? 1 ಸರಿ. ಓಕೆ, 1 ಸರಿ ಟಾಸ್ ಮಾಡಿದಾಗ ಓಕೆ ಇರೋದೇ 2 ಚಾನ್ಸು. ಐದ ಹೆಡ್ ಆದ್ರೂ ಬಿಡ್ಬೇಕು, ಇಲ್ಲಾಂದ್ರೆ ಟೇಲ್ ಆದ್ರೂ ಬಿಡ್ಬೇಕು. ಸೊ ದೆನ್ ರೈಟ್ ದ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ ಅಂದ್ರೆ ಓಕೆ ನಥಿಂಗ್ ಬಟ್ 2 ಪಾಸಿಬಲ್ ಔಟ್ಕಮ್. ಓಕೆ, 2 ಔಟ್ಕಮ್ ಬರುತ್ತೆ. ಅದು ಯಾವ ಅಂತ ಕೇಳಿದ್ರೆ ಅವರು ಓಕೆ ಒಂದ್ ಹೆಡ್ ಇನ್ನೊಂದು ಟೇಲ್ ಅಂತ ಬರೀರಿ. ಓಕೆ, ಆಮೇಲೆ ಸೆಕೆಂಡ್ ಕ್ವಶನ್ ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ. ಇಫ್ ಪಿ ಆಫ್ ಎ ಇಸ್ ಈಕ್ವಲ್ ಟು 80% ದೆನ್ ಶೋ ದಟ್ ಪ್ರಾಬಿಲಿಟಿ ಆಫ್ ನಾಟ್ ಎ ಈಸ್ 1/5 ಅಂತ ತೋರಿಸ್ಬೇಕು. ಓಕೆ, ಸೊ ಈಗ ಅವ್ರು ಕೊಟ್ಟಿರೋದೇನು, ಪಿ ಆಫ್ ಎ ಇಸ್ ಈಕ್ವಲ್ ಟು 80% ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಶೋ ಮಾಡ್ಬೇಕು ನೋಡ್ರಿ, ಟು ಶೋ ದಟ್. ಓಕೆ, ಸೊ ಏನ್ ಪ್ರೂವ್ ಮಾಡ್ಬೇಕು? ಪ್ರಾಬಿಲಿಟಿ ಆಫ್ ನಾಟ್ ಎ ಅಂದ್ರೆ ಎ ಡ್ಯಾಶ್ ಓಕೆ ಇಸ್ ಈಕ್ವಲ್ ಟು 1/5 ಅಂತ ಪ್ರೂವ್ ಮಾಡ್ಬೇಕು. ಈಗ ಪ್ರಾಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು 80% ಅಂದ್ರೆ ನಥಿಂಗ್ ಬಟ್ ಡಿವೈಡ್ ಬೈ 100 ಅಂತ ಅರ್ಥ. ಸೊ 10 ಕ್ಯಾನ್ಸಲ್ ಆಯ್ತು. ಓಕೆ, ಈ ಕ್ಯಾನ್ಸಲ್ ಮಾಡಿದ್ರೆ 2 4 ಜಾ 2 5 ಜಾ. ಸೊ ಈಗ ಪಿ ಆಫ್ ಎ ವ್ಯಾಲ್ಯೂ ಏನಂತ ಗೊತ್ತಾಯ್ತು? 4/5 ಅಂತ ಗೊತ್ತಾಯ್ತು. ಓಕೆ, ಈಗ ಫಾರ್ಮುಲಾ ಏನ್ ಗೊತ್ತು ನಮಗೆ? ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು 1 ಅಂತ ಗೊತ್ತು. ಈ ಪಿ ಆಫ್ ಎ ವ್ಯಾಲ್ಯೂ ಏನು? 4/5 ಪ್ಲಸ್ ಪಿ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು 1. ಓಕೆ, ಈಗ ನಾನೇನ್ ಮಾಡ್ತೀನಿ, ಪಿ ಆಫ್ ಎ ಡ್ಯಾಶ್ ಒಂದೇ ಲೆಫ್ಟ್ ಸೈಡ್ ಇಟ್ಕೊಂತೀನಿ. 1 ಈ ಪ್ಲಸ್ 4/5 ಆ ಕಡೆ ಹೋದ್ರೆ ಮೈನಸ್ 4/5 ಆಗುತ್ತೆ. ಇಲ್ಲಿ ಏನಿಲ್ಲ ಅಂದ್ರೆ 1 ಅಂತ ಬರೀತೀನಿ. ಓಕೆ, ಸೊ ಅವಾಗ ಏನಾಗುತ್ತೆ ನೋಡ್ರಿ, ಪಿ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು 1 5ಗೆ ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ? 5 ಬರುತ್ತೆ. ಓಕೆ, ಸೊ ನಾನು ಈಗ ಏನ್ ಮಾಡ್ತೀನಿ, ಫಸ್ಟ್ ನಂಬರ್ ತಗೊಂತೀನಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ತೀನಿ. 1/1 ಇಂಟು 5 ಬರುತ್ತೆ. ಮೈನಸ್ ಸೆಕೆಂಡ್ ನಂಬರ್ ತಗೊಂತೀನಿ, ಅದನ್ನ ಕೂಡ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಏನು 5 ಕ್ಯಾನ್ಸಲ್ ಆಗುತ್ತೆ. 4 1 ಜಾ 4. ಓಕೆ, ಸೊ ಈಗ ಏನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ಪಿ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು 5 ಅಲ್ಲಿ 4 ಹೋದ್ರೆ 1. ಓಕೆ, ಪಿ ಆಫ್ ಎ ಡ್ಯಾಶ್ ಏನ್ ಬಂತು? 1/5. ಸೊ ನಾವು ಅದನ್ನೇ ಪ್ರೂವ್ ಮಾಡ್ಬೇಕಾಗಿತ್ತು, ಇದನ್ನ ನಾವು ಪ್ರೂವ್ ಮಾಡ್ತೀವಿ. ಓಕೆ, ಈಗ ಥರ್ಡ್ ಕ್ವಶನ್ ನೋಡ್ರಿ, ಅವ್ರು ಏನ್ ಕೊಟ್ಟಿದ್ದಾರೆ. ಇಫ್ ಇ ಈಸ್ ಅನ್ ಇವೆಂಟ್ ರಿಲೇಟೆಡ್ ಟು ಪ್ರಾಬಬಿಲಿಟಿ ದೆನ್ ರೈಟ್ ದ ವ್ಯಾಲ್ಯೂ ಆಫ್ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್. ಓಕೆ, ನಾವೇನ್ ಬರೀಬೇಕು? ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಬರೀಬೇಕು. ಸೊ ನಮ್ಗೇನ್ ಗೊತ್ತು? 1 ಅಂತ ಗೊತ್ತು. ಸೊ ಪಿ ಆಫ್ ಇ ಪ್ಲಸ್ ಪಿ ಆಫ್ ಡಿ ಇ ಡ್ಯಾಶ್ ಇಸ್ ಈಕ್ವಲ್ ಟು 1. ಓಕೆನಾ? ಪ್ರಾಬಬಿಲಿಟಿದು ಎಲ್ಲಾ ಇಂಪಾರ್ಟೆಂಟ್ MCQs 1 ಮಾರ್ಕ್ ಮತ್ತೆ 2 ಮಾರ್ಕ್ದು ಸಪರೇಟ್ ವಿಡಿಯೋ ಮಾಡ್ಬಿಟ್ಟು ಅದ್ರದ್ದೊಂದು ಪ್ಲೇ ಲಿಸ್ಟ್ ಮಾಡಿದೀನಿ. ಓಕೆ, ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ನಿಮಗೆ ಯೂಸ್ಫುಲ್ ಆಗುತ್ತೆ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು ಹಾಕಿರ್ತೀನಿ. ಓಕೆ, ಅದನ್ನ ನೀವು ಫಾಲೋ ಮಾಡಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಇಂಪಾರ್ಟೆಂಟ್ ಅಪ್ಡೇಟು ಇಲ್ಲ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.